ಎರಡೇ ಮಾತು ರೆಸ್ಪಾನ್ಸ್ ಸಿದ್ಲಿಂಗ್ 2 ಗೆಲ್ಲಲೇಬೇಕು. ನಮ್ಮ ಡೈರೆಕ್ಟ್ರು ನಿಂತ್ಕೊಳ್ಬೇಕು, ಅವರಿಂದೇ ನಾವೆಲ್ಲ ನಿಂತ್ಕೊಳ್ತೀವಿ. ಅದಕ್ಕೆ ಅಭಿಮಾನಿ ದೇವರುಗಳು ಈ ಸಿನಿಮಾನ ಥಿಯೇಟ್ರಿನಲ್ಲಿ ಬಂದು ನೋಡಬೇಕು. 13 ವರ್ಷ ಆಗಿದೆ ಈ ಥರ ಸಿನಿಮಾ. ಸಿದ್ಲಿಂಗು 2 ಚೆನ್ನಾಗಿ ಗೆಲ್ಲಬೇಕು. ಜನ ಅದನ್ನು ನೋಡಿ ಅದನ್ನು ಬೆಂಬಲಿಸಬೇಕು. ಬಿಕಾಸ್ ಇದು ಡೈರೆಕ್ಟ್ರನ ಶಕ್ತಿ ಏನು, ಒಬ್ಬ ಒಳ್ಳೆ ಡೈರೆಕ್ಟ್ರ್ ಎಂಥ ಸಿನಿಮಾ ಮಾಡಬಲ್ಲ ಅನ್ನೋದನ್ನು ವಿಜಯ್ ಪ್ರಸಾದ್ ಸರ್ ಇದರಲ್ಲಿ ಪ್ರೂವ್ ಮಾಡಿದ್ದಾರೆ. ಅವರ ಕೆಲವು ಸಿನಿಮಾಗಳನ್ನು ಅವರು ನೋಡಿ ಈ ಥರ ಮಾಡಬಾರ್ದು, ಬೇರೆ ಥರ ಮಾಡ್ತೀನಿ ನಾನು ಈ ಸಲ, ಅವರು ಪ್ರೆಸ್ ಮೀಟಲ್ಲೇ ಹೇಳಿದರು ಡಬಲ್ ಮೀನಿಂಗ್ ಇರೋದಿಲ್ಲ, ನಾನು ವಂಡರ್ಫುಲ್ ಮೀನಿಂಗ್ ಕೊಡ್ತೀನಿ ಅಂತ ಅವ್ರ ಮಾತಿಗೆ ತಕ್ಕಂಗೆ ನಡ್ಕೊಂಡು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಸಿನಿಮಾನ. ಒಬ್ಬ ಆರ್ಟಿಸ್ಟಾಗಿ ನಾನು ಆ ಪಾತ್ರನ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಯೋಗಿಗೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗಬೇಕು, ಅವ್ರು ಗೆಲ್ಲಬೇಕು. ಮತ್ತು ಕನ್ನಡದಲ್ಲಿ ಸಿದ್ಲಿಂಗು 2 ಒಂದು ದೊಡ್ಡ ಸದ್ದು ಮಾಡಬೇಕು ಅಂತ ನಾನು ಆರ್ಟಿಸ್ಟಾಗಿ ಕನ್ನಡದ ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ತೀನಿ. ಆ್ಯಂಡ್ ಏನು ಹೇಳಿ, ನನಗೆ ಎಮೋಷ್ನಲ್ ಆಗ್ತಾಯಿದ್ದೀನಿ. ಬಿಕಾಸ್ ನಾನು ಇವತ್ತೇ ಫಸ್ಟ್ ನೋಡಿದ್ದು ಸಿನಿಮಾನ. ಡಬ್ಬಿಂಗ್ ಟೈಮಲ್ಲಿ ನನ್ನ ಪೋರ್ಷನ್ಸ್ ಮಾತ್ರ ನೋಡಿದ್ದೆ. ನಿಜವಾಗ್ಲೂ ಇಷ್ಟ ಆಯಿತು. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ನಮಸ್ಕಾರ. ಸಿದ್ಲಿಂಗು ಪಾರ್ಟ್ 2 ಮೂವಿ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಇದರಲ್ಲಿ ಒಂದು ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ ವಿಜಯ್ ಪ್ರಸಾದ್ ಸರ್ ಡೈರೆಕ್ಟ್ರು. ನನಗೊಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ. ಅವ್ರಿಗೆ ನನಗೆ ಅವಕಾಶ ಕೊಟ್ಟಿಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ದೆನ್ ಈ ಮೂವಿ ತುಂಬ ಚೆನ್ನಾಗಿ ಬರಲಿ. ಸಿದ್ದು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದೆನ್ ಸೋನುಗೌಡ ಸರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಥ್ಯಾಂಕ್ ಯು. ಸೂಪರ್ ಸರ್. ಪ್ರತಿಯೊಂದು ಡೈರೆಕ್ಟ್ರಿಂದರಲ್ಲಿ ಪ್ರತಿಯೊಂದು ಆ್ಯಕ್ಟರು ನಮ್ಮ ಫೇವ್ರೆಟು ನಮ್ಮ ಲೂಸ್ ಮಾಧವ್ ಅವರು ಸೂಪರಾಗಿ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮು ಅಷ್ಟೇ. ನಮ್ಮ ಕ್ಯಾಮ್ರಾಮನ್ ಸರು, ಪ್ರಸನ್ನ ಸರು, ಮತ್ತು ನಮ್ಮ ಫ್ರೆಂಡ್ ಡೇವಿಡ್ DOP ಇದೆಲ್ಲ ಸೂಪರಾಗಿ ಬಂದಿದೆ. ಸಿದ್ಲಿಂಗು ಆದಮೇಲೆ ಎಷ್ಟೋ ವರ್ಷ ಆದಮೇಲೆ ಸಿದ್ಲಿಂಗು 2 ಬಂದಿರೋದು. ಸುಮಾರು ವರ್ಷ ಆದಮೇಲೆ ಒಂದು ಒಳ್ಳೆ ಫಿಲಮ್ ಇದೆ. ನಮಗಂತೂ ನೋಡಿ ಒಂಥರ ಹಬ್ಬ ಆದಂಗೆ ಆಯಿತು. ಪ್ರತಿಯೊಂದು ಮಿಕ್ಸ್ಡ್ ಎಮೋಷನ್ಸ್ ಇದೆ. ಕಾಮಿಡಿ ಆಗಲಿ, ಎಮೋಷನ್ ಆಗಲಿ, ಪ್ರತಿಯೊಂದು ರಾಕಿಂಗ್ ಆಗಿದೆ ಸರ್. ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್. ಸಿದ್ಲಿಂಗು 2ನಲ್ಲಿ ಒಂದು ಈ ಕಾರನ್ನು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಎಳೆ ಇಟ್ಕೊಂಡು ಪ್ರತಿಯೊಂದು ಸೀನ್ ಫ್ರೇಮ್ ಮಾಡಿದಾರಲ್ಲ, ಅದು ಒಂದು ಅಂದರೆ ಪ್ರತಿಯೊಂದು ಸೀನ್ ಇಷ್ಟ ಆಯಿತು. ಅದರಲ್ಲಿ ಒಂದು ಎಮೋಷ್ನಲ್ ಸೀನ್ ಅಂದರೆ ನಮ್ಮ ಲಾಯರ್ ಕೊನೆಗೆ ಬರ್ತಾರೆ ನೋಡಿ, ಅವ್ರ ಬದಲಾವಣೆ ಆಗುತ್ತೆ ನೋಡಿ, ಅಲ್ಲಿಂದ ಒಂದು ಟ್ವಿಸ್ಟ್ ತಗೊಳುತ್ತೆ ನೋಡಿ, ಅದು ಸೂಪರ್. ಅದು ಗೆಲ್ಸ್ಕೊಡೋದು ಒಂದು ಕನಸಿನ ಕಾರಿನ ಸುತ್ತ ಹಿಡಿದಿರ್ತಕ್ಕಂಥ ಒಂದು ಕಥೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ನಿಜ. ಅದು ಡೆಫಿನೆಟ್ಲಿ ನಿಜ ಆಗುತ್ತೆ ಸರ್. ಅದೇ ಏನಂದರೆ ಮನಸ್ಸಿದ್ದಲ್ಲಿ ಮಾರ್ಗ ಅಷ್ಟೇ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ನಿಮ್ಗೆ ಯಾವುದೇ ಒಂದು ಕನಸು ನಿಜವಾಗ ಅದರಲ್ಲಿ ಒಂದು ಸತ್ಯ ಇದ್ದರೆ, ಒಂದು ನಿಜವಾಗ್ಲೂ ಅದರಲ್ಲಿ ಒಂದು ಒಳ್ಳೆ ಆಸೆ ಇದ್ದು, ದುರಾಸೆ ಇದ್ದರೆ, ಒಂದು ಒಳ್ಳೆ ಆಸೆ ಇದ್ದು ನಾವು ಪಡ್ಕೋಬೇಕಂತ ಇದ್ದರೆ ಅದು ದೇವರು ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಶರಣ ಅಮ್ಮಯ್ಯಪ್ಪ ಕರುಣಿಸ್ತಾನೆ ಅಷ್ಟೇ. ಅದೇ ಗೆಲುವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ಲರಿಗೂ. ಆಲ್ ದಿ ಬೆಸ್ಟ್. ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಸರ್ ಒಂದು 5 ನಿಮಿಷ ಈಗ ಸ್ವಲ್ಪ ಒಂದು ಟೈಮ್ ಆಗ್ತದೆ. 1.5 ಗಂಟೆ ಸ್ವಲ್ಪ ಸೈಡ್ ಮೇಡಮ್, ಸಿದ್ಲಿಂಗ್ 2 ಇಡೀ ರಾಜ್ಯಾದ್ಯಂತ ಇವತ್ತು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸೊ ಮೂವಿ ನೋಡ್ಕೊಂಡು ಬಂದಿದ್ರಿ. ಸೊ ಓವರಾಲ್ ಈ ಮೂವಿಗೆ ಸಿದ್ಲಿಂಗ್ 2 ಬಗ್ಗೆ ಹೇಳೋದಾದ್ರೆ, ಆ್ಯಕ್ಚುಲಿ ಎಲ್ಲರಿಗೂ ನಮಸ್ಕಾರ. ಸಿನಿಮಾ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಸೀನಲ್ಲೂ ನನಗೆ ತುಂಬ ಇಷ್ಟ ಆಗಿದೆ. ಏನಪ್ಪ ಅಂದರೆ ಪ್ರತಿಯೊಂದು ಸೀನಲ್ಲೂ ಕಾಮಿಡಿ ಜೊತೆಗೆ ಒಂದು ಬ್ಯೂಟಿಫುಲ್ ಮೆಸೇಜ್ನ ಕೊಡ್ತಾ ಹೋಗಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಓವರಾಲ್ ಹೇಳಬೇಕು ಅಂದರೆ ಟೆಕ್ನಿಕಲಿ ಇರ್ಬೋದು ಅಥವಾ ನಮ್ಮ ಡೈರೆಕ್ಷನ್, ವಿಜಯ್ ಪ್ರಸಾದ್ ಸರ್ದು ಡೈರೆಕ್ಷನ್ನು ಎಲ್ಲರಿಗೂ ಗೊತ್ತೇ ಇದೆ. ಅವ್ರದ್ದು ಡೈರೆಕ್ಷನ್ ತುಂಬ ಅದ್ಭುತವಾಗಿರುತ್ತೆ. ಬಟ್ ಈ ಸಿನಿಮಾದಲ್ಲಿ ಇನ್ನೂ ವಿಭಿನ್ನವಾಗಿ ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಎಲ್ಲೂ ನಮಗೆ ಬೋರಿಂಗ್ ಅನಿಸಲ್ಲ ಅಥವಾ ಎಲ್ಲೂ ನಮಗೆ ಸಾಕಪ್ಪ ಅಂತ ಅನಿಸಲ್ಲ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಆಮೇಲೆ ಎಲ್ಲೂ ನಮಗೆ ಮಕ್ಕಳು ಮರಿ ಎಲ್ಲರ ಜೊತೆಗೂ ಕೂತ್ಕೊಂಡು ನೋಡೋಕ್ಕೆ ಎಲ್ಲೂ ಕಸಿವಿಸಿ ಅನಿಸಲ್ಲ. ತುಂಬ ಅದ್ಭುತವಾಗಿದೆ ಸಿನಿಮಾ. ಆ್ಯಂಡ್ ದಯವಿಟ್ಟು ನಮ್ಮ ಕನ್ನಡ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ದಯವಿಟ್ಟು ಈ ಸಿನಿಮಾನ ಒಂದು ಒಳ್ಳೆ ಸಕ್ಸಸ್ ಆಗಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.